ಎಸ್, ಭಾನುವಾರದ ಎಪಿಸೋಡನ್ನು ನಾನು ನೋಡಿದಾಗ ಆ್ಯಕ್ಚುಲಿ ನನಗನ್ಸಿದ್ದು ಅಕುಲ್ ಬಾಲಾಜಿ ತಪ್ಪು ಮಾಡ್ದ ಅಂತ ಅನಿಸ್ತು. ಯಾಕೆಂದರೆ ಅಕುಲ್ ಬಾಲಾಜಿ ಕೆಲವರಿಗೆ ಮಾತ್ರ ಅವಕಾಶಗಳನ್ನು ಕೊಟ್ಟ. ಯಾವ ಅವಕಾಶಗಳನ್ನು ಅಂದರೆ, ಹಳ್ಳಿ ಜನರನ್ನು ನೀವು ಓಟ್ಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಕೆಲವರಿಗೆ ಕೊಟ್ಟ, ಕೆಲವರಿಗೆ ಮಾತಿನ ಭರದಲ್ಲಿ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಲೇ ಇಲ್ಲ. ಅಂಥವರು ಆ್ಯಕ್ಚುಲಿ ಇವತ್ತು ಹಳ್ಳಿ ಪವರ್ ಅಂದರೆ ಹಳ್ಳಿಗೆ ಹೋಗ್ದೇನೆ ಮನೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಆ್ಯಕ್ಚುಲಿ ಅದು ನಾನು ನೋಡಿದಂಥ ಈ ಭಾನುವಾರದ ಎಪಿಸೋಡ್ನಲ್ಲಿ ಕಂಡಂಥ ತಪ್ಪು. ಎಸ್, ಅದಕ್ಕೆ ಮುಂದೆ ಪ್ರಾಯಶ್ಚಿತ್ತ ಏನಾಗುತ್ತೆ ಅನ್ನೋದು ಅದು ಅವರಿಗೆ ಬಿಟ್ಟಿದ್ದು. ಆ್ಯಕ್ಚುಲಿ ಭಾನುವಾರ ಏನೇನು ನಡೀತು ಅದೆಲ್ಲ ನೋಡ್ಕೊಂಡು ಬಂದ್ಬೋಣ. ಯಾರ್ಯಾರು ಸೆಲೆಕ್ಟ್ ಆದರು, ಈಗ ಟೋಟಲ್ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು 12 ಜನ. ಆದರೆ 12 ಜನ ಬಿಟ್ಟು ಇನ್ನೂ 2 ಎಕ್ಸ್ಟ್ರಾ ಜನನೂ ಕೂಡ ತಗೊಂಡ್ರು. ಇನ್ನಿಬ್ಬರು ಯಾರು ಮನೆಗೆ ಹೋದ್ರು ಅದನ್ನು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ. ಇವತ್ತು ಭಾನುವಾರದ ಎಪಿಸೋಡಲ್ಲಿ ಆ್ಯಕ್ಚುಲಿ ಫಸ್ಟು ಬಂದಿದ್ದು ರಿಗ್ಮಾ ಅವರು. ಇವರು ಹಳ್ಳಿ ಜನರಿಂದ ಬರೋಬ್ಬರಿ 85% ಓಟನ್ನು ಪಡೆದು ಹಳ್ಳಿ ಪವರ್ಗೆ ಸೆಲೆಕ್ಟ್ ಆದರು. ಆನಂತರ ಬಂದಂಥವರು ರಚನಾ, ಇವರು 60%ಅನ್ನು ಪಡ್ಕೊಳ್ತಾರೆ. ನಿಮಗೆ ಗೊತ್ತಿದೆ, 75%ಗಿಂತ ಕಡಿಮೆ ಏನಾದರೂ ಬಂದರೆ ಅವರು ವೆಯ್ಟಿಂಗ್ ಹೋಗ್ತಾರೆ. 50%ಗಿಂತ ಕಡಿಮೆ ಬಂದರೆ ಆ್ಯಕ್ಚುಲಿ ಸೀದಾ ಮನೆಗೆ ಹೋಗ್ತಾರೆ, ಹಳ್ಳಿ ಪವರ್ಗೆ ಹೋಗಲ್ಲ. ಆದರೆ ಇವರು ವೆಯ್ಟಿಂಗಲ್ಲಿ ಉಳ್ಕೊಂಡ್ರು ರಚನಾ ಅವರು. ಇನ್ನು ನೆಕ್ಸ್ಟು ತೇಜಸ್ವಿನಿ ಅವ್ರು ಬರ್ತಾರೆ. ಇವರು 85%ಅನ್ನು ತೆಗೆದುಕೊಂಡು ಡೈರೆಕ್ಟಾಗಿ ಸೆಲೆಕ್ಟ್ ಆಗಿಬಿಡ್ತಾರೆ. ಹಳ್ಳಿ ಜನ ಇವ್ರಿಗೆ 85% ಓಟನ್ನು ಹಾಕ್ತಾರೆ. ಎಸ್, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸುಷ್ಮಾ ಅವ್ರು ಬರ್ತಾರೆ. ಇವರ ಮಾತಿನ ಚಕಮಕಿ ಯಾವ ರೀತಿ ಇತ್ತು ಅಂದರೆ ಆ್ಯಕ್ಚುಲಿ ಹಳ್ಳಿ ಜನರನ್ನು ಮರಳು ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಎಸ್, ಇವರು 90% ಓಟನ್ನು ಪಡ್ಕೊಳ್ತಾರೆ. ಇವತ್ತು ಆ್ಯಕ್ಚುಲಿ ಭಾನುವಾರ 90% ಓಟ್ ಯಾರಾದರೂ ಪಡೆದ್ರು ಅಂದರೆ ಅದು ಸುಷ್ಮಾ ಮಾತ್ರ. ಎಸ್, ನೆಕ್ಸ್ಟು ಅಂಕಿತ್ ಅವ್ರು ಬರ್ತಾರೆ. ಇವರು 78% ಓಟನ್ನು ಹಳ್ಳಿ ಜನರಿಂದ ಪಡ್ಕೊಳ್ತಾರೆ. ಇವರು ಕೂಡ 75%ಗಿಂತ ಜಾಸ್ತಿ ತೆಗೆದ್ರಲ್ವಾ, ಇವರು ಕೂಡ ಸೀದಾ ಹಳ್ಳಿ ಪವರ್ಗೆ ಹೋಗ್ತಾರೆ. ಎಸ್, ನೆಕ್ಸ್ಟ್ ಬರ್ತಕ್ಕಂಥದ್ದೇ ನಿಖಿತಾ ಅವರು ಕೂಡ ಜನಗಳಿಂದ 85% ಓಟನ್ನು ತೆಗೆದುಕೊಳ್ತಾರೆ. ಇವರು ಕೂಡ ಹಳ್ಳಿ ಜನಗಳಿಂದ. ಇವರು ಕೂಡ ಸೆಲೆಕ್ಟೆಡ್ ಆಗ್ತಾರೆ ಡೈರೆಕ್ಟಾಗಿ ಹಳ್ಳಿ ಪವರ್ಗೆ. ಅಂದರೆ ಐಹೊಳೆಯಲ್ಲಿ ಏನು ನಡೀತಾ ಇದೆಯೋ ಪ್ರೋಗ್ರಾಮು ಅಲ್ಲಿಗೆ ಹೋಗೋಕ್ಕೆ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟು ಚಿತ್ರಶ್ರೀ ಅವ್ರು ಬರ್ತಾರೆ. ಇವರು 70%ಅನ್ನು ತೆಗೆದುಕೊಳ್ತಾರೆ. ಚಿತ್ರಶ್ರೀ ಅವರು ಕೂಡ ವೆಯ್ಟಿಂಗ್ಗೆ ಹೋಗ್ತಾರೆ. ಯಾಕೆಂದರೆ 75%ಗಿಂತ ಕಡಿಮೆ ಬಂತಲ್ವ, ಇವರು ಕೂಡ ವೆಯ್ಟಿಂಗಲ್ಲಿರ್ತಾರೆ. ಅದಾದ ನಂತರ ಪೂರ್ವ ಅವ್ರು ಬರ್ತಾರೆ. ಇವ್ರು ಬರೀ 60% ಜನ ಓಟ್ ಹಾಕ್ತಾರೆ ಅವ್ರಿಗೆ, ಹಳ್ಳಿ ಜನ. ಎಸ್, ಇವರು ಕೂಡ ವೆಯ್ಟಿಂಗ್ ಹೋಗ್ತಾರೆ. ನಿವೇದಿತಾ ರೈ ಅವ್ರು ಬರ್ತಾರೆ. 85% ಓಟನ್ನು ತೆಗೆದುಕೊಳ್ತಾರೆ. ಇವರೇ ಕೊನೆಯವರು. ಆ್ಯಕ್ಚುಲಿ 16 ಜನರಲ್ಲಿ ನಿವೇದಿತಾ ರೈ ಅವ್ರು ಬಂದು 85% ಓಟನ್ನು ತೆಗೆದುಕೊಂಡು ಇವರು ಕೂಡ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿ ಐಹೊಳೆಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಇವಾಗ ಇಲ್ಲಿ ಇವ್ರಿಗೆ ಬೇಕಾಗಿದ್ದದ್ದು ಆ್ಯಕ್ಚುಲಿ ಹಳ್ಳಿ ಪವರ್ಗೆ 12 ಜನ. ಆದರೆ 11 ಜನ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿದ್ರು ಐಹೊಳೆಗೆ ಹೋಗೋಕ್ಕೆ. ಇನ್ನೂ ಒಬ್ಬರು ಬೇಕಾಗಿತ್ತು. ಅಂದರೆ 16 ಜನ ತೆಗೆದುಕೊಂಡಿದ್ರು, 5 ಜನ ವೆಯ್ಟಿಂಗಲ್ಲಿ ಕೂತಿದ್ರು. ಇವಾಗ ಒಬ್ಬರನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು ಇವರು. ಆವಾಗ ಆಯ್ಕೆ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಹಳ್ಳಿ ಜನ ಎಲ್ಲರೂ ಕೂಡ ಅಕುಲ್ ಬಾಲಾಜಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಸೆಲೆಕ್ಟ್ ಮಾಡ್ತಾರೆ ಒಬ್ಬರನ್ನು. ಅವರೇ ಆ್ಯಂಜಲಿನ್ ಅವರು ಸೆಲೆಕ್ಟ್ ಆಗ್ತಾರೆ. 12 ಜನ ಆದರು. ಅದಾದ ನಂತರ ಓಕೆ 12 ಜನ ಆದರೂ ಇನ್ನು 4 ಜನ ಮನೆಗೆ ಹೋಗಿ ಅಂದ್ಬಿಟ್ಟು ಆ್ಯಕ್ಚುಲಿ ಪ್ರೋಗ್ರಾಮನ್ನು ಮುಗಿಸೋಕ್ಕೆ ರೆಡಿ ಆಗ್ತಾರೆ. ಆದರೆ ಹೋಗ್ತಾ ಇರ್ತಾರೆ. ಆಗ ನಿಜವಾಗ್ಲೂ ಒಂದು ಶಾಕ್ ಅಂತ ಹೇಳ್ತಾರಲ್ವ, ಆ ರೀತಿ ಶಾಕ್ ಕೊಡ್ತಾರೆ ನಮ್ಮ ಅಕುಲ್ ಬಾಲಾಜಿ ಅವರು. ಯಾಕೆ ಅಂತಂದರೆ, ಈ ಬಾರಿ ಇನ್ನೂ 2 ಎಕ್ಸ್ಟ್ರಾ ತೆಗೆದುಕೊಳ್ತೇವೆ ಅಂತ ಹೇಳಿ ಶಾಕ್ ಕೊಡ್ತಾರೆ. ಹಾಗೆ ಆ 2 ಕೂಡ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಹಳ್ಳಿಯ ಜನ. ಆ ಹಳ್ಳಿಯ ಜನರ ಜೊತೆ ಮಾತಾಡಿ ಅಕುಲ್ ಬಾಲಾಜಿ ಅವರು 2 ಸೆಲೆಕ್ಟ್ ಮಾಡ್ತಾರೆ. ಅವರು ಯಾರಪ್ಪ ಅಂದರೆ ರಚನಾ ಮತ್ತು ಚಿತ್ರಶ್ರೀ. ಇವರು ಸೆಲೆಕ್ಟ್ ಆಗ್ತಾರೆ. ಆದರೆ 2 ಸೆಲೆಕ್ಟ್ ಆಗ್ದೇ ಉಳಿತಾರೆ. ಒಬ್ಬರು ಪೂರ್ವಿಕಾ, ಇನ್ನೊಬ್ಬರು ಪೂರ್ವ. ಪೂ ಅಂತ ಬರುತ್ತೆ ನೋಡಿ, ಅವರಿಬ್ಬರು ಕೂಡ ಸೆಲೆಕ್ಟ್ ಆಗ್ದೇ ಉಳ್ಕೊಳ್ತಾರೆ. ಆ್ಯಕ್ಚುಲಿ ಅವ್ರಿಗೂ ಬೇಜಾರಾಗಿರುತ್ತೆ, ಅವ್ರ ಮನೆಯವ್ರಿಗೂ ಬೇಜಾರಾಗಿರುತ್ತೆ. ಆದರೆ ಅಕುಲ್ ಬಾಲಾಜಿ ಅವರು ಇನ್ನೊಂದು ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಅಂದರೆ ಈ ಸಾರಿ ಕರ್ಕೊಳ್ಳಲ್ಲ, ಒಂದು ವೇಳೆ ಮಧ್ಯದಲ್ಲಿ ಏನಾದರೂ ಬೇಕಾದರೆ ಒಂದು ವೇಳೆ ಕರೆಸ್ಕೊಂಡ್ರೆ ನೀವು ಬರ್ಬೋದಾಗಿರುತ್ತೆ, ಆದರೆ ನೋಡೋಣ ಅಂತ ಅಂದ್ಬಿಟ್ಟು ಅವರಿಬ್ಬರನ್ನು ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಸ್, ಇವತ್ತು ಈ ರೀತಿಯಾದ ಒಂದು ಭಾನುವಾರದ ಕಾರ್ಯಕ್ರಮ ಮುಗಿತಾ ಬರುತ್ತೆ. ಆದರೆ ಈ ಭಾನುವಾರದ ಕಾರ್ಯಕ್ರಮ ಮುಗಿತಾನು ಕೂಡ ಒಂದು ಕಂಡೀಷನನ್ನು ಹೇಳ್ತಾರೆ. ಏನು ಅಂದರೆ, ಇವತ್ತಿನಿಂದ ಏನು ಹಳ್ಳಿ ಪವರ್ಗೆ ಹೋಗ್ತಾ ಇದ್ದಾರೋ ಅವರು ಮೊಬೈಲನ್ನು ಉಪಯೋಗಿಸುವಷ್ಟಿಲ್ಲ, ಮನೆಯವರ ಜೊತೆ ಮಾತಾಡುವಷ್ಟಿಲ್ಲ. ಅಂದರೆ ಇವತ್ತಿನಿಂದಲೇ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಇವತ್ತಿನಿಂದ ಸ್ಟಾರ್ಟ್ ಆಗಿ ಆ್ಯಕ್ಚುಲಿ
ನಾಳೆ ಸೀದಾ ಐಹೊಳೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಟಾಸ್ಕ್ಗಳಿರುತ್ತೆ, ಹಾಗೆ ಸ್ವಾಗತನೂ ಕೂಡ ಭರ್ಜರಿಯಾಗಿರುತ್ತೆ. ಆದರೆ ಇವತ್ತು ಇಲ್ಲೇನು ಸೆಲೆಕ್ಟ್ ಆದರೂ ಇವರೆಲ್ಲರೂ ಕೂಡ ಕರ್ಕೊಂಡು ಇವತ್ತು ಲಾಸ್ಟ್ ದಿನ ಅವರು ಒಂದು ಏನು ಸಿಟಿ ಜೀವನವನ್ನು, ಸ್ಟಾರ್ ಹೋಟೆಲಿನ ಜೀವನವನ್ನು ಎಂಜಾಯ್ ಮಾಡೋಕ್ಕೆ ಇವತ್ತು ಕೊನೆಯ ದಿನ. ಹಾಗಾಗಿ ಇವತ್ತು ಕೊನೆಯ ದಿನವನ್ನು ಎಂಜಾಯ್ ಮಾಡಿ ಅಂದ್ಬಿಟ್ಟು ಸ್ಟಾರ್ ಹೋಟ್ಲಲ್ಲಿ ಇವತ್ತು ಇವರೆಲ್ಲರೂ ಕೂಡ ಇರಿಸ್ತಾ ಇದ್ದಾರೆ. ಸ್ಟಾರ್ ಹೋಟ್ಲಿಗೆ ಹೋದರೂ ಕೂಡ ಮೊಬೈಲನ್ನು ಯೂಸ್ ಮಾಡುವಷ್ಟಿಲ್ಲ, ತಂದೆ ತಾಯಿ ಬಂಧು ಬಳಗ ಯಾರ ಜೊತೆಲೂ ಕೂಡ ಮಾತಾಡುವಷ್ಟಿಲ್ಲ, ಬೆರೆಯುವಷ್ಟಿಲ್ಲ. ಇವತ್ತಿನಿಂದ ನಿಜವಾಗ್ಲೂ ಹೊಸ ಜೀವನ. ನನಗೆ ಇದು ನೋಡಿದಾಗ ಏನಪ್ಪ ಅಂತ ಅನ್ನಿಸ್ತು ಅಂದರೆ ಆಲ್ಮೋಸ್ಟ್ ಬಿಗ್ ಬಾಸ್ ಜ್ಞಾಪಕ ಬಂತು. ಯಾಕೆಂದರೆ ಬಿಗ್ ಬಾಸ್ಗೆ ಹೋದವರು ಕೂಡ ಆ್ಯಕ್ಚುಲಿ ಮೊಬೈಲ್ ಆಗಿರ್ಬೋದು, ಹೊರಗಿನ ಜನ ಅಂದರೆ ಸಂಬಂಧಿಗಳ ಜೊತೆ ಬೆರೆಯುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಕಟ್ಟಾಗಿರುತ್ತೆ. ಇಲ್ಲೂ ಕೂಡ ಅದೇ ಆಗಿದೆ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ನೋಡಿ, ಬಿಗ್ ಬಾಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ ಅಂದರೆ, ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಹಾಕ್ಬಿಟ್ರೆ ಒಳಗಡೆ ಯಾರೂ ಹೋಗುವಷ್ಟಿಲ್ಲ, ಆಯಿತಾ. ಅವ್ರು ಕರೆದಾಗ ಮನೆಯವ್ರು ಬರಬೇಕು ಅಥವಾ ಫ್ಯಾಮಿಲಿ ರೌಂಡ್ ಇದ್ದಾಗ ಮಾತ್ರ ಕರೀತಾರೆ. ಆದರೆ ಇಲ್ಲಿ ಹೊರಗಡೆ ನಡೀತಾ ಇರುತ್ತೆ, ಐಹೊಳೆಯಲ್ಲಿ ಹೊರಗಡೆ ಆ್ಯಕ್ಚುಲಿ ಜನಗಳ ಮಧ್ಯೆ ನಡೀತಾ ಇರೋದ್ರಿಂದ ಫ್ಯಾಮಿಲಿ ಯಾರಾದರೂ ನೋಡಬೇಕು ಅಂತ ಅಂದರೆ ಆ್ಯಕ್ಚುಲಿ ಹೇಗೆ ಕದ್ದು ಮುಚ್ಚಾರು ನೋಡ್ಬೋದಲ್ವಾ ಹೊರಗಡೆ ನಡೀತಾ ಇರೋದ್ರಿಂದ. ಎಸ್, ಅದೊಂದು ಅನುಕೂಲ ಇರ್ಬೋದು ಅಂತ ಅನ್ಕೊಳ್ತೀನಿ. ಅದನ್ನು ಹೇಗೆ ಕಟ್ಟಾಗೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಜಿ ಕನ್ನಡದವ್ರಿಗೆ. ಹಾಗಾಗಿ ನಮ್ಮ ಹಳ್ಳಿ ಪವರು ಮತ್ತು ಬಿಗ್ ಬಾಸ್ಗೂ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಆದರೆ ನಿಜವಾಗ್ಲೂ ಇವಾಗ ಇಷ್ಟು ಜನ ಹೋಗಿದ್ದಾರೆ, ಇಷ್ಟು ಜನರಲ್ಲಿ ಕೆಲವರು ತುಂಬ ಸೂಕ್ಷ್ಮವಾಗಿ ಸ್ವಲ್ಪ ಮುಗ್ಧತೆಯಲ್ಲೂ ಕೂಡ ಇದ್ದರು. ಇನ್ನು ಕೆಲವರು ತುಂಬ ರಗಡಾಗಿ ಕೋಪಿಷ್ಠ ರೀತಿಯೂ ಕೂಡ ಇದ್ದರು. ಇಲ್ಲಿ ನಿಜವಾದ ಫೈಟ್ ಆಗುತ್ತೆ. ಆದರೆ ಕೋಪಿಷ್ಠರು ಗೆಲ್ತಾರ, ಮುಗ್ಧ ರೀತಿಯವ್ರು ಗೆಲ್ತಾರ, ಅದಕ್ಕೆಲ್ಲವೂ ಕೂಡ ಕಾಲನೇ ಒಂದು ನಿಶ್ಚಯಿಸುತ್ತೆ ಅಂತ ಹೇಳ್ಬೋದು. ಎಲ್ಲದಕ್ಕೂ ಯಾಕೆಂತಂದರೆ ಅಲ್ಲಿ ಕೊಡ್ತಕ್ಕಂಥ ಟಾಸ್ಕ್ಗಳಾಗಿರ್ಬೋದು, ಟಾಸ್ಕ್ಗಳಿಗೂ ಅವರ ವ್ಯಕ್ತಿತ್ವಕ್ಕೂ ಅದು ಮ್ಯಾಟ್ರ್ ಆಗಲ್ಲ. ಅವರು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ರೆ, ಮಾನಸಿಕವಾಗಿ ಪ್ರಿಪೇರ್ ಆಗಿದ್ದರೆ, ದೈಹಿಕವಾಗಿಯೂ ಕೂಡ ಅವರು ಸ್ಟ್ರಾಂಗ್ ಆಗಿದ್ದರೆ ಆ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಗೆದ್ದು ಆಮೇಲೆ ವಾರ ಇಲ್ಲೂ ಕೂಡ ಎಲಿಮಿನೇಷನ್ ಇರುತ್ತೆ. ವಾರ ತೆಗೆದಾಕ್ತಾ ಇರ್ತಾರೆ. ಆಲ್ಮೋಸ್ಟ್ ಬಿಗ್ ಬಾಸಲ್ಲಿ ಯಾವ ರೀತಿ ಇರುತ್ತೆ ಇಲ್ಲೂ ಕೂಡ ಅದೇ ರೀತಿ ಇರುತ್ತೆ. ಕೆಲವ್ರನ್ನ ತೆಗೆದಾಕ್ತಾ ಇರ್ತಾರೆ, ಇನ್ನು ಕೆಲವ್ರು ಉಳ್ಕೊಳ್ತಾ ಇರ್ತಾರೆ, ಕೊನೆಗೆ ಫೈನಲ್ಗೆ ಬರ್ತಾರೆ, ಅಲ್ಲಿ ವಿನ್ ಆಗ್ತಾರೆ. ಎಸ್, ಇದು ಕೂಡ 9:00ವರೆಗೆ ಸ್ಟಾರ್ಟ್ ಆಗ್ತಾ ಇದೆ. ಬಿಗ್ ಬಾಸು ಕೂಡ 9:00ವರೆಗೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಎರಡರ ಮಧ್ಯೆ ಒಂದು ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಈ ಒಂದು ಟೈಮ್ನಲ್ಲಿ ಯಾಕೆ ಬೇಕಾಗಿತ್ತು ಅಂತ ಒಂದು ಕಡೆ ಅನಿಸುತ್ತೆ. ಯಾಕೆಂದರೆ ಈಗಾಗಲೇ ಬಿಗ್ ಬಾಸ್ ಒಂದು ಒಳ್ಳೆ TRP ಇರ್ತಕ್ಕಂಥ ಪ್ರೋಗ್ರಾಮು. ಆ ಒಂದು ಪ್ರೋಗ್ರಾಮನ್ನು ನೋಡೋಕ್ಕೆ ಜನ ಮುಗಿಬೀಳ್ತಾ ಇರ್ತಾರೆ. ಅದರ ನಡುವೆ ಹಳ್ಳಿ ಪವರನ್ನು ಯಾಕೆ ತಂದರು ಅನ್ನೋದು ಒಂದು ಕೂಡ ಕ್ವಶನ್ ಆಗಿ ಉಳಿಯುತ್ತೆ. ಒಂದು ವೇಳೆ ನಾವು ಅವ್ರ ಜೊತೆ ಕಾಂಪಿಟೇಷನಲ್ಲಿ ನಾವೊಂದು 50%, ಅವರೊಂದು 50% TRPನ ಪಡ್ಕೊಳ್ಳೋಣ ಅನ್ನೋ ಉದ್ದೇಶ ಇದೆಯೋ ಏನೋ ಗೊತ್ತಿಲ್ಲ. ಕಾಯ್ದು ನೋಡೋಣ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ನಮಸ್ಕಾರ. ನಿಮ್ಗೇನಿಸ್ತು ಕಮೆಂಟ್ ಮಾಡಿ.